ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು SHGD ಕರೆಂಟ್ ಅಫೇರ್ಸ್ 50 ಕ್ವಶನ್ಸ್ ಪಾರ್ಟ್ 1 ನೋಡ್ಕೊಂಡು ಬರೋಣ. ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಸಪೋರ್ಟ್ ಭಾಳ ಮಾಡಿದಿರಿ. ಹಿಂಗೆ ನೀವು ಸಪೋರ್ಟ್ ಮಾಡ್ಕೊತಿದ್ರೆ ನಮಗೆ ವಿಡಿಯೋ ಮಾಡಕ ಒಂದು ಸ್ಫೂರ್ತಿ ಸಿಗ್ತೈತಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಹೊಸ ವ್ಯೂವರ್ ಯಾರು ಬಂದಿದ್ರೆ ಅವ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನೋಟಿಫಿಕೇಷನ್ ಬೆಲ್ಲ ಪ್ರೆಸ್ ಮಾಡಿರಿ. ಹಿಂಗೆ SHGD ನಮ್ಮ ಟೆಸ್ಟ್ ಸೀರೀಸ್ ತೊಗೊಂಡು ಬರ್ತಿರ್ತಾವೆ, ಅದರ ಲಾಭನ ನೀವು ಪಡ್ಕೊಳ್ಳ್ರಿ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋದು. ಕ್ವಶನ್ ನಂಬರ್ 1, 2024-25ರಲ್ಲಿ ಭಾರತದ ಪ್ರಧಾನಮಂತ್ರಿ ಯಾರು? ಆಪ್ಷನ್ ಎ ನರೇಂದ್ರ ಮೋದಿ, ಆಪ್ಷನ್ ಬಿ ಅಮಿತ್ ಶಾ, ಆಪ್ಷನ್ ಸಿ ರಾಜನಾಥ್ ಸಿಂಗ್, ಆಪ್ಷನ್ ಡಿ ನಿತಿನ್ ಗಡ್ಕರಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಒಂದು ಪೆನ್ನ ಒಂದು ಪೇಜ್ ತೊಗೊಂಡ್ಕೊಂಡ್ರಿ. ಇವೇನೇನು ಕ್ವಶನ್ 1 to 25 ಅದಾವಲ್ಲ, ಇವನ್ನೆಲ್ಲ ನೀವು ಆಪ್ಷನ್ ಸಾಲ್ವ್ ಮಾಡ್ಕೊತ ಹೋಗ್ರಿ. ಒಂದು 10 ನಿಮಿಷ ಒಳಗೆ ಇವನ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿ ಮತ್ತೆ ನಾ ಕೀ ಆನ್ಸರ್ ಲಾಸ್ಟ್ ಕೊಟ್ಟಿದ್ದಾನು, ಅದನ್ನು ನೋಡ್ಕೊಂಡು ನೀವು ಎಷ್ಟು ಕರೆಕ್ಟಾ ಎಷ್ಟು ಸರಿ ಅಂತ ನೀವು ನಿಮ್ಮ ಚೆಕ್ ಮಾಡ್ಕೋಬೋದು. ಕ್ವಶನ್ ನಂಬರ್ 2, G20 2024 ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಬ್ರೆಜಿಲ್, ಆಪ್ಷನ್ ಸಿ ಇಂಡೋನೇಷ್ಯಾ, ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ. ಕ್ವಶನ್ ನಂಬರ್ 3, 2025ರಲ್ಲಿ G20 ಅಧ್ಯಕ್ಷತೆ ವಹಿಸಿಕೊಂಡ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಬ್ರೆಜಿಲ್, ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ, ಆಪ್ಷನ್ ಡಿ ಜಪಾನ್. ಕ್ವಶನ್ ನಂಬರ್ 4, ಭಾರತದ ಪ್ರಸ್ತುತ ರಾಷ್ಟ್ರಪತಿ ಯಾರು? ಆಪ್ಷನ್ ಎ ರಾಮನಾಥ್ ಕೋವಿಂದ್, ಆಪ್ಷನ್ ಬಿ ದ್ರೌಪದಿ ಮುರ್ಮು, ಆಪ್ಷನ್ ಸಿ ಪ್ರತಿಭಾ ಪಟೇಲ್, ಆಪ್ಷನ್ ಡಿ ಪ್ರಣವ್ ಮುಖರ್ಜಿ. ಕ್ವಶನ್ ನಂಬರ್ 5, 2024ರ ಲೋಕಸಭೆ ಚುನಾವಣೆ ಯಾವ ಆಯೋಗ ನಡೆಸುತ್ತದೆ? ಆಪ್ಷನ್ ಎ ಸುಪ್ರೀಂ ಕೋರ್ಟ್, ಆಪ್ಷನ್ ಬಿ ಕೇಂದ್ರ ಸರ್ಕಾರ, ಆಪ್ಷನ್ ಸಿ ಚುನಾವಣಾ ಆಯೋಗ, ಆಪ್ಷನ್ ಡಿ ರಾಷ್ಟ್ರಪತಿ. ಕ್ವಶನ್ ನಂಬರ್ 6, ಚಂದ್ರಯಾನ 3 ಯಾನವು ಯಾವ ಗ್ರಹಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಮಂಗಳ, ಆಪ್ಷನ್ ಬಿ ಚಂದ್ರ, ಆಪ್ಷನ್ ಸಿ ಬುಧ, ಆಪ್ಷನ್ ಡಿ ಶುಕ್ರ. ಕ್ವಶನ್ ನಂಬರ್ 7, ಇಸ್ರೋ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಶ್ರೀಹರಿಕೋಟ. ಕ್ವಶನ್ ನಂಬರ್ 8, 2024ರ ಒಲಿಂಪಿಕ್ಸ್ ಯಾವ ನಗರದಲ್ಲಿ ನಡೆಯಿತು? ಆಪ್ಷನ್ ಎ ಟೋಕಿಯೋ, ಆಪ್ಷನ್ ಬಿ ಪ್ಯಾರಿಸ್, ಆಪ್ಷನ್ ಸಿ ಲಂಡನ್, ಆಪ್ಷನ್ ಡಿ ಲಾಸ್ ಏಂಜಲ್ಸ್. ಕ್ವಶನ್ ನಂಬರ್ 9, ಭಾರತದಲ್ಲಿ ಡಿಜಿಟಲ್ ಪಾವತಿಗೆ ವ್ಯಾಪಕವಾಗಿ ಬಳಸುವ ವ್ಯವಸ್ಥೆ ಯಾವುದು? ಆಪ್ಷನ್ ಎ NEFT, ಆಪ್ಷನ್ ಬಿ RTGS, ಆಪ್ಷನ್ ಸಿ UPI, ಆಪ್ಷನ್ ಡಿ SWIFT. ಕ್ವಶನ್ ನಂಬರ್ 10,
2024-25ರಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಯಾರು? ಆಪ್ಷನ್ ಎ ಡಿ.ವೈ. ಚಂದ್ರಚೂಡ್, ಆಪ್ಷನ್ ಬಿ ಯು ಲಲಿತ್, ಆಪ್ಷನ್ ಸಿ ಎಸ್.ಎ. ಬೋಬ್ಡೆ, ಆಪ್ಷನ್ ಡಿ ಎನ್.ವಿ. ರಮನ್. ಕ್ವಶನ್ ನಂಬರ್ 11. ವಿಶ್ವ ಪರಿಸರ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಆಪ್ಷನ್ ಎ ಜೂನ್ 1, ಆಪ್ಷನ್ ಬಿ ಜೂನ್ 5, ಆಪ್ಷನ್ ಸಿ ಜುಲೈ 5, ಆಪ್ಷನ್ ಡಿ ಆಗಸ್ಟ್ 5. ಕ್ವಶನ್ ನಂಬರ್ 12. ವೋಕಲ್ ಫಾರ್ ಲೋಕಲ್ ಅಭಿಯಾನವನ್ನು ಯಾರು ಆರಂಭಿಸಿದರು? ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಪ್ರಧಾನಮಂತ್ರಿ, ಆಪ್ಷನ್ ಸಿ ಹಣಕಾಸು ಸಚಿವ, ಆಪ್ಷನ್ ಡಿ ಆರ್.ಬಿ.ಐ ಗವರ್ನರ್. ಕ್ವಶನ್ ನಂಬರ್ 13. 2024ರಲ್ಲಿ ಏಷ್ಯನ್ ಗೇಮ್ಸ್ ಯಾವ ದೇಶದಲ್ಲಿ ನಡೆದವು? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಚೈನಾ, ಆಪ್ಷನ್ ಸಿ ದಕ್ಷಿಣ ಕೊರಿಯಾ, ಆಪ್ಷನ್ ಡಿ ಇಂಡೋನೇಷಿಯಾ. ಕ್ವಶನ್ ನಂಬರ್ 14. ಭಾರತದ ನೂತನ ಸಂಸತ್ ಭವನವನ್ನು ಯಾವ ವರ್ಷದಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ ಎ 2021, ಆಪ್ಷನ್ ಬಿ 2022, ಆಪ್ಷನ್ ಸಿ 2023, ಆಪ್ಷನ್ ಡಿ 2024. ಕ್ವಶನ್ ನಂಬರ್ 15. ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಎಲ್ಲಿದೆ? WHO ಕೇಂದ್ರ ಎಲ್ಲಿದೆ ಕೇಳಿದ್ದಾರೆ. ಆಪ್ಷನ್ ಎ ನ್ಯೂಯಾರ್ಕ್, ಆಪ್ಷನ್ ಬಿ ಪ್ಯಾರಿಸ್, ಆಪ್ಷನ್ ಸಿ ಜಿನೆವಾ, ಆಪ್ಷನ್ ಡಿ ಲಂಡನ್. ಕ್ವಶನ್ ನಂಬರ್ 16. 2024ರಲ್ಲಿ ಭಾರತದ ಅತಿ ಹೆಚ್ಚು ಜನಸಂಖ್ಯೆಯ ರಾಜ್ಯ ಯಾವುದು? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಬಿಹಾರ್, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಕ್ವಶನ್ ನಂಬರ್ 17. ಭಾರತದ ಪ್ರಸ್ತುತ ಹಣಕಾಸು ಸಚಿವೆ ಯಾರು? ಆಪ್ಷನ್ ಎ ನಿರ್ಮಲಾ ಸೀತಾರಾಮನ್, ಆಪ್ಷನ್ ಬಿ ಸ್ಮೃತಿ ಇರಾನಿ, ಆಪ್ಷನ್ ಸಿ ನಿರ್ಮಲಾ ತೈಮೂರ್, ಆಪ್ಷನ್ ಡಿ ಸುಷ್ಮಾ ಸ್ವರಾಜ್. ಕ್ವಶನ್ ನಂಬರ್ 18. ಭಾರತದಲ್ಲಿ 5G ಸೇವೆ ಆರಂಭವಾದ ವರ್ಷ ಯಾವುದು? ಆಪ್ಷನ್ ಎ 2020, ಆಪ್ಷನ್ ಬಿ 2021, ಆಪ್ಷನ್ ಸಿ 2022, ಆಪ್ಷನ್ ಡಿ 2023. ಕ್ವಶನ್ ನಂಬರ್ 19. 2024ರ ಕ್ರಿಕೆಟ್ ವಿಶ್ವಕಪ್ ಯಾವ ಮಾದರಿಯಲ್ಲಿ ನಡೆಯಿತು? ಆಪ್ಷನ್ ಎ ಟೆಸ್ಟ್, ಆಪ್ಷನ್ ಬಿ ಒನ್ ಡೇ, ಆಪ್ಷನ್ ಸಿ T20, ಆಪ್ಷನ್ ಡಿ ಲೀಗ್. ಕ್ವಶನ್ ನಂಬರ್ 20. RBIಯ ಪ್ರಸ್ತುತ ಗವರ್ನರ್ ಯಾರು? ಆಪ್ಷನ್ ಎ ರಘುರಾಮ್ ರಾಜನ್, ಆಪ್ಷನ್ ಬಿ ಉರ್ಜಿತ್ ಪಟೇಲ್, ಆಪ್ಷನ್ ಸಿ ಶಕ್ತಿಕಾಂತ್ ದಾಸ್, ಆಪ್ಷನ್ ಡಿ ಸುಬ್ರಹ್ಮಣ್ಯಂ. ಕ್ವಶನ್ ನಂಬರ್ 21. ಸ್ವಚ್ಛ ಭಾರತ ಅಭಿಯಾನ ಆರಂಭವಾದ ವರ್ಷ ಯಾವುದು? ಆಪ್ಷನ್ ಎ 2012, ಆಪ್ಷನ್ ಬಿ 2013, ಆಪ್ಷನ್ ಸಿ 2014, ಆಪ್ಷನ್ ಡಿ 2015.
ಕ್ವಶನ್ ನಂಬರ್ 22. ಭಾರತದ ಅತಿ ದೊಡ್ಡ ಸೌರ ಉದ್ಯಾನವನ ಯಾವುದು? ಆಪ್ಷನ್ ಎ ಪಾವಗಡ್, ಆಪ್ಷನ್ ಬಿ ಬದ್ಲಾ, ಆಪ್ಷನ್ ಸಿ ಕರ್ನೂಲ್, ಆಪ್ಷನ್ ಡಿ ತುಮಕೂರು. ಕ್ವಶನ್ ನಂಬರ್ 23. 2024ರಲ್ಲಿ ಭಾರತ ಮಾಲ್ದೀವ್ಸ್ ಸಂಬಂಧ ಯಾವ ವಿಷಯಕ್ಕಾಗಿ ಸುದ್ದಿಯಲ್ಲಿತ್ತು? ಆಪ್ಷನ್ ಎ ವ್ಯಾಪಾರ, ಆಪ್ಷನ್ ಬಿ ಪ್ರವಾಸೋದ್ಯಮ, ಆಪ್ಷನ್ ಸಿ ರಕ್ಷಣಾ ಸಹಕಾರ, ಆಪ್ಷನ್ ಡಿ ಮೇಲಿನವೆಲ್ಲವೂ. ಕ್ವಶನ್ ನಂಬರ್ 24. ರಾಷ್ಟ್ರೀಯ ಶಿಕ್ಷಣ ನೀತಿ NEP ಜಾರಿಗೆ ಬಂದ ವರ್ಷ ಯಾವುದು? ಆಪ್ಷನ್ ಎ 2018, ಆಪ್ಷನ್ ಬಿ 2019, ಆಪ್ಷನ್ ಸಿ 2020, ಆಪ್ಷನ್ ಡಿ 2021. ಕ್ವಶನ್ ನಂಬರ್ 25. 2024ರಲ್ಲಿ ಭಾರತದ ಮಿಷನ್ ಆದಿತ್ಯ L1 ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಚಂದ್ರ, ಆಪ್ಷನ್ ಬಿ ಸೂರ್ಯ, ಆಪ್ಷನ್ ಸಿ ಮಂಗಳ, ಆಪ್ಷನ್ ಡಿ ಶುಕ್ರ. ಇವತ್ತಿನ ವಿಡಿಯೋ 25 ಕ್ವಶನ್ಗೆ ಸ್ಟಾಪ್ ಮಾಡೋಣ. ಇನ್ನು ಮತ್ತು ನೀವು ಹೆಂಗೆ ಮಾಡ್ಬೇಕಂದ್ರೆ ಫಸ್ಟ್ ಆಗಿ ನೀವು ಒಂದು ಪೇಜ ಒಂದು ಪೆನ್ನ ತೊಗೊಂಡ್ಕೊಂಡ್ರಿ. ಇವೆಲ್ಲ ಕ್ವಶನ್ಸ್ ನೀವು ಬಿಡಿಸಿದ್ದಂದ್ರೆ ಇಲ್ಲೇ ಕೀ ಆನ್ಸರ್ ಅದಾವೆ 1 to 25. ಇದನ್ನೆಲ್ಲ ನೀವು ಕರೆಕ್ಷನ್ ಮಾಡ್ಕೊರಿ. ಇದು ಒಂದು 10 ನಿಮಿಷ ಒಳಗೆ ನೀವು 25 ಕ್ವಶನ್ ಸಾಲ್ವ್ ಮಾಡಬೇಕು. ಇವತ್ತಿನ ವಿಡಿಯೋ ಇಲ್ಲೇ ಕ್ಲೋಸ್ ಮಾಡೋಣ್ರಿ. ಮುಂದಿನ ವಿಡಿಯೋ ನಾಳೆ ಮತ್ತು ಪಾರ್ಟ್ 2 ತೊಗೊಂಡ್ಬರ್ತಾನೆ. ಮತ್ತು ನೀವೇನು ಮಾಡ್ಬೇಕಂದ್ರೆ ನೀವು ಮನ್ಯಾಗ ಕೂತ ಇದನ್ನು ಸ್ಟಡಿ ಮಾಡ್ಬೋದು. ಇಲ್ಲಾಂದ್ರೆ ನಮ್ಮದು ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೋಚ್ರಿ ಒಳಗೆ ನಾವು ಫ್ರೀ ಕೋಚಿಂಗ್ ಈ ಥರದ್ದು ಕೊಡತ್ತವು. ಡೈಲಿ 4 ತಾಸು ಕ್ಲಾಸ್ ಐತಿ. ಮತ್ತು ಇದನ್ನು 4 ಸಬ್ಜೆಕ್ಟ್ ನಾವು ಕವರ್ ಮಾಡಿ SSGD ಕೊಡ್ತಾವೆ. ಒಂದು 2 ತಿಂಗಳದ ನಾವು ಟೈಮ್ ಟೇಬಲ್ ಮಾಡ್ಕೊಂಡವು. ಅದ ಪ್ರಕಾರ ನೀವು ಫಾಲೋ ಮಾಡಿದಂದ್ರೆ ನೀವೇನು SSGD ಪ್ರಿಪ್ರೇಷನ್ ಮಾಡತ್ತಿರಲ್ಲ ಅಲ್ಲೇ ನೀವು ಸಕ್ಸಸ್ ಆಗ್ತೀರಿ. ಥ್ಯಾಂಕ್ ಯು.